ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೊರೇಟರ್ ಯೂನಿಯನ್ ಅಸೋಸಿಯೇಷನ್ ಬೀದರ್ ನೂತನ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನು ದಿನಾಂಕ 26ರಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವರಾಜ ಮಾಳ್ಗೆ ಮಾಹಿತಿ ನೀಡಿದ್ದರು. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಖಂಡಿಸಿ ವಕ್ಫ್ ಕಾಯ್ದೆ ರ್ಯಾಲಿಗೆ ಅನುಮತಿ ನೀಡಬಾರದೆಂದು ಈಶ್ವರ್ ಸಿಂಗ್ ಠಾಕೂರ್ ಆಗ್ರಹಿಸಿದ್ದರು. ಕಾನೂನು ಸುವ್ಯವಸ್ಥೆ ನೆಪದಲ್ಲಿ ಉಸ್ತುವಾರಿ ಸಚಿವರ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ಪೊಲೀಸರು ಪ್ರಕಾಶ್ ಹಳಿಕೇಡ್ 27ರಂದು ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ. ಸಂದೀಪ್ ಪಾಟೀಲ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಭಯೋತ್ಪಾದಕರ ದಾಳಿಯನ್ನು ಎಬಿವಿಪಿ ಅತ್ಯಂತ ತೀವ್ರವಾಗಿ ಖಂಡಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಸಿಎಂಸಿ ಕಾಲೋನಿಯ ಮೌನೇಶ್ವರ ದೇವಸ್ಥಾನ ಸಮೀಪ ಜಿಲ್ಲಾ ವಿಶ್ವಕರ್ಮ ಕಾರ್ಪೊರೇಟರ್ ಯೂನಿಯನ್ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ, ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ, ನಗರಸಭೆ ಸದಸ್ಯರು ಸಂತೋಷಿ ಅರುಣ್ ಕುಮಾರ್, ಕನ್ನಡಾಂಬೆ ಗೆಳೆಯರ ಬಳಗದ ಅಧ್ಯಕ್ಷರಾದ ವಿರೂಪಾಕ್ಷ ಗಾದ್ಗಿ, ವೀರಶೆಟ್ಟಿ ಮಣ್ಗೆ ಅವರು ಸೇರಿ ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಲ್ಲದೆ ವೈದ್ಯ ಬ್ರಹ್ಮಶ್ರೀ ಮಹಾದೇವಾಚಾರ್ಯ ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೊರೇಟರ್ ಯೂನಿಯನ್ ಅಸೋಸಿಯೇಷನ್ ಬೀದರ್ ಸಮಿತಿಯ ಕಚೇರಿಯಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಹಾಗೂ ಧ್ವಜಾರೋಹಣ ನೆರವೇರಿಸಲಾಯಿತು. ಅಲ್ಲದೆ ಇದೇ ಸಂದರ್ಭದಲ್ಲಿ ಸಂಸದ್ ಸಾಗರ್ ಈಶ್ವರ್ ಖಂಡ್ರೆ, ನಗರಸಭೆ ಅಧ್ಯಕ್ಷ ಎಂಡಿ ಗೌಸ್, ಯುವ ಮುಖಂಡರಾದ ತರುಣ್ ನಾಗಮರ್ಪಳ್ಳಿ ಅವರಿಗೆ ಕಾರ್ಪೊರೇಟರ್ ಸಮಿತಿಯ ವತಿಯಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಭಾವಿಕಟ್ಟೆ, ಸಂತೋಷಿ ಅರುಣ್ ಕುಮಾರ್, ಮಹೇಶ್ ಪಾಂಚಾಳ್, ವಿರೂಪಾಕ್ಷ ಗಾದ್ಗಿ, ಸುರೇಶ್ ವಿಶ್ವಕರ್ಮ ಕಣಜಿ, ಹನುಮಂತರಾವ್ ಚೌಹಾಣ್, ಮಹೇಶ್ ಪಾಂಚಾಳ್, ಬಸವರಾಜ ಮಾಳ್ಗೆ, ಶಿವಾನಂದ್ ವಿಶ್ವಕರ್ಮ, ಅಶೋಕ್ ಉಪ್ಪೆ, ಅನಿಲ್ ಕುಮಾರ್ ಔರಾದೆ, ದಿಲೀಪ್ ನಿಟ್ಟೂರೆ, ಹೌಶೆಟ್ಟಿ ಪಾಟೀಲ್, ಸಂತೋಷ್ ಸುಕಂದ್, ಓಂಕಾರ್ ಪಾಟೀಲ್, ಮಹೇಶ್ ಬುರುಂಡೆ, ಮನೋಹರ್ ದೀಕ್ಷಿತ್, ಮಂಜುನಾಥ್ ಹುಡ್ಗೆ, ಸಂದೀಪ್ ಕಾಡ್ವಾದ್, ವೀರಶೆಟ್ಟಿ ವಿಶ್ವಕರ್ಮ, ದೇವೇಂದ್ರಪ್ಪ ವಿಶ್ವಕರ್ಮ, ಸುರೇಶ್ ವಿಶ್ವಕರ್ಮ ಕಣಜಿ, ರಘುನಾಥ್ ವಿಶ್ವಕರ್ಮ, ಎಂಡಿ ಅಬ್ದುಲ್ ಸತ್ತಾರ್, ಮಹೇಶ್ ಜಿ ಪಾಂಚಾಳ್, ಸುನಿಲ್ ಕೋಟೆ, ಜಗನ್ನಾಥ್ ಪಾಂಚಾಳ್ ಮಲ್ಕಾಪುರ್, ಸದಾನಂದ್ ಪಾಂಚಾಳ್, ಪ್ರಶಾಂತ್ ತಂಬಾಕೆ, ಎಂಡಿ ಇಬ್ರಾಹಿಂ, ಬಸವರಾಜ್ ಪಾಂಚಾಳ್ ಸಂಗುಳ್ಗಿ, ಮೋಜೆಸ್, ರವಿಕುಮಾರ್ ವಿಶ್ವಕರ್ಮ, ಜಗನ್ನಾಥ್ ಆರ್ ಪಾಂಚಾಳ್, ಉಮೇಶ್ ಪಾಂಚಾಳ್, ರಾಮಚಂದ್ರ ಪಾಂಚಾಳ್, ರಾಜು ಪಾಂಚಾಳ್, ಹರೀಶ್ ಪಾಂಚಾಳ್, ಮೋನಪ್ಪ ಪಾಂಚಾಳ್ ನಾಗೂರ್, ವೀರಣ್ಣ ಪಾಂಚಾಳ್ ಮಾಳೆಗೌ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. ಮೌನೇಶ್ವರ ದೇವಸ್ಥಾನದ ಒಂದು ಆಶ್ರಯದಲ್ಲಿ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಲಾಸ್ಟ್ ಟೈಮ್ ನಾನು ಬಂದಿದಾಗ ವಿಶ್ವಕರ್ಮ ಜಯಂತಿ ನಾವು ಎಲ್ಲ ವಿಜೃಂಭಣೆಯಿಂದ ನಾವು ಆಚರಿಸಿದಿತ್ತು. ಬಹಳ ಸಂತೋಷ ಆಗಿತ್ತು. ಅವತ್ತಿನ ದಿವಸ ತರುಣ್ ಅವರು ಇದ್ರು, ತರುಣ್ ನಾಗಮರ್ಪಳ್ಳಿಯವರು ಇದ್ರು. ಇವತ್ತು ನೀವೇನು ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ರಿ, ಯಾವಾಗಲೂ ನಾವು ಕೂಡ ಜೊತೆ ಇರ್ತೀವಿ. ನಿಮ್ಮೆಲ್ಲರ ಬೆಂಬಲದಿಂದ ನಾನು ಕೇಂದ್ರ ಸರ್ಕಾರದಲ್ಲಿ ನಾನು ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಆಯ್ಕೆ ಆಗಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರಿದ್ದಾರೆ. ಈಗಾಗಲೇ ಸರ್ಕಾರದ ವತಿಯಿಂದ ಕೂಡ ಸಾಕಷ್ಟು ಬೇರೆ ಬೇರೆ ಯೋಜನೆಗಳು ಇರ್ತವೆ. ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಯೋಜನೆಗಳಿದ್ದಾವೆ. ರಾಜ್ಯ ಸರ್ಕಾರದ ವತಿಯಿಂದ ಲೇಬರ್ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಬೇರೆ ಬೇರೆ ಬಹಳಷ್ಟು ಹೊಸ ಹೊಸ ಸ್ಕೀಮ್ಗಳು ಕೂಡ ಬಂದಿದ್ದಾವೆ. ಅದರಿಂದ ತಾವೆಲ್ಲರೂ ಕೂಡ ಸದುಪಯೋಗ ಪಡೆದುಕೊಳ್ಳಬೇಕು. ಹಾಗೂ ಬೇರೆ ಬೇರೆ ನಿಮ್ದು ಕೂಡ ಸ್ನೇಹಿತರು, ಪರಿಚಯಸ್ಥರು ಇರ್ತಾರೆ, ಯಾರ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೂ ಕೂಡ ಸಹಾಯ ಆಗ್ಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ಯಾವುದೇ ಒಂದು ಸ್ಕೀಮ್ ಇರ್ಬೋದು, ಇವು ಯಾವಾಗಲೂ ಬಂದು ಭೇಟಿ ಮಾಡಿ ಹೇಳ್ಬೋದು ಇಂತ ಯೋಜನೆ ಅಥವಾ ಇಂತ ಒಂದು ಕೆಲಸ ನಿಮ್ಮ ವತಿಯಿಂದ ನೀವು ಮಾಡಿಸ್ಕೊಡ್ಬೇಕಂತ ನಾನು ನಿಮ್ಗೆ ನನ್ನ ವತಿಯಿಂದ ಭರವಸೆ ಕೊಡ್ತೀನಿ. ಯಾವುದೇ ಕೆಲಸ ಇರ್ಬೋದು, ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ನಿಮ್ ಜೊತೆ ಇರ್ತೀನಿ ಅಂತ ನಾನು ನಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದ್ರ ಜೊತೆ ಇವೆಲ್ಲ ನೀವು ಇಟ್ಟಿದ್ದೀರಿ, ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಇಲ್ಲ. ಅದಕ್ಕೆ ನಾನು ಮುಂಚೆನೆ ಬಂದಿದ್ರೆ ನೀವು ಬಹುಶಃ ಅದ್ರ ಬಗ್ಗೆ ನೀವು ಹೇಳ್ತಿದ್ದು. ಆದ್ರೆ ಕೂಡ ನೀವು ಕಾರ್ಪೊರೇಟರ್ ಅಸೋಸಿಯೇಷನ್ ವತಿಯಿಂದ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಬಂದಿದ್ದೀರಿ. ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ನಿಮ್ಗೆ ನಾನು
ಭರವಸೆ ಕೊಟ್ಟು ಮತ್ತೊಂದ್ಸಲ ನಮ್ಗೆಲ್ಲರಿಗೂ ನನ್ನ ವತಿಯಿಂದ ನೀವು ನನಗೆ ಆಹ್ವಾನ ಮಾಡಿ ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ಬರಮಾಡಿಕೊಂಡು ಸ್ವಾಗತ ಸನ್ಮಾನ ಮಾಡಿದ್ದೀರಿ. ಉದ್ಘಾಟಕರಾಗಿ ನೀವು ನನಗೆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ರೆ ಅದಕ್ಕೆ ತಮ್ಗೆಲ್ಲರಿಗೂ ಇವತ್ತು ದಿವಸ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ ಯೂನಿಯನ್ ಅಸೋಸಿಯೇಷನ್ ಇದೆ, ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ, ಎಲ್ಲ ಅಧ್ಯಕ್ಷರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸುತ್ತೇನೆ. ನಮ್ಮ ತಂದೆಯವರು ಇವತ್ತು ಒಂದೇ ಮಾತಂತಾರೆ, ಹಮ್ ದಿಲ್ ದೇತೆ ಹೇ ದಿಲ್ ಲೇತೆ ಹೇ. ಅದಕ್ಕೆ ಬಂದಿರುವಂತ ಪ್ರತಿಯೊಬ್ಬರಿಗೂ, ಮಂಚಿನ ಮೇಲಿರುವ ಪ್ರತಿಯೊಬ್ಬರ ಹಿರಿಯರು, ಸಮಯದ ಅಭಾವದಿಂದ ಪ್ರತಿಯೊಬ್ಬರ ಹಿರಿಯರಲ್ಲಿ ನಮ್ಮ ನಾಗಮಾರ್ಪಡಿ ಪರಿವಾರದ ವತಿಯಿಂದ, ನಮ್ಮ ತಂದೆಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಡಿಯವರ ವತಿಯಿಂದ ತಲೆಬಾಗಿ ನಮಸ್ಕಾರಗಳನ್ನು ಮಾಡುತ್ತೇನೆ. ನೀವೇ ಮಂಚಿನ ತೆರಗಡೆ ಕೂತ್ಕೊಂಡಿದ್ರೆ ಇವತ್ತು ಬಹಳ ಒಳ್ಳೆ ಅವತ್ತು ಅಧ್ಯಕ್ಷರು ಬಂದಿದ್ರು ನನ್ನ ಹತ್ರ, ನಾವು ಮಹೇಶ್ ಪಾಂಚಾಳ್ ಅವರು ಮತ್ತೆ ಸಂಘಟನಾ ಅಧ್ಯಕ್ಷರು ಬಂದಿದ್ರು. ನಾನು ಕೇಳಿದೆ, ಯಾಕೆ ಕಾರ್ಪೆಂಟರ್ ಯೂನಿಯನ್ ಮಾಡ್ತಾ ಇದ್ದೀರಿ, ಏನ್ ಸಮಸ್ಯೆ ಏನಿದೆ ಅಂತ ಕೇಳಿದೆ. ಒಂದು ಸರ್, ಕಾರ್ಪೆಂಟರ್ಗಳಿಗೆ ಕೆಲಸ ಕಡಿಮೆ ಆಗ್ತಾ ಇದೆ, ಎಲ್ಲ ಬೇಕಂತ ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಈ ಕಾಲ ಹೆಂಗಿದೆ, ನಿಮಗೋಸ್ಕರ ನೀವೇ ಜಗಳ ಆಡ್ಬೇಕಾಗತ್ತೆ. ಈಗ ನಾವು ಒಂದ್ಸರಿ ಈ 3 ಸರಿ ಸೋತೀವಿ ಎಲೆಕ್ಷನ್, ಅಂದ್ರೂ ಕೂಡ ಕಷ್ಟ ಮಾಡ್ತಾ ಇದೀವಿ. ಪ್ರತಿಯೊಬ್ರು ನಿಮ್ಮ ಶ್ರಮ ನಿಮ್ಮನ್ನ ಮೇಲೆ ತರುತ್ತೆ. ಮತ್ತೆ ಇನ್ನೊಂದು, ನಮ್ಮ ಗುರುಪಾದಪ್ಪ ನಾಗಮಾರ್ಪಡಿ ಆಸ್ಪತ್ರೆ ವತಿಯಿಂದ ಯಾರೇ ಕಾರ್ಪೆಂಟರ್ ಇದ್ರು ಕೂಡ 10% ಡಿಸ್ಕೌಂಟ್ ಬಂದ್ರೆ ತಕ್ಷಣ 10% ಡಿಸ್ಕೌಂಟ್ ಕೊಡ್ತೀವಿ ನಮ್ಮ ಆಸ್ಪತ್ರೆ ಕಡೆಯಿಂದ. टाइम आप एसोसिएशन बनाए हैं, ये काला अकाल के दौर में आप एसोसिएशन बनाए हैं, क्योंकि कारपेंटर का एक दौर रहा करता था जो लोग सुबह उठ के सबसे पहले कारपेंटर को ढूंढते थे, क्योंकि वो एक दौर था, जैसे कि अभी हमारे बसवराज साहब बता रहे थे, 40-50 साल पहले सब काम सिर्फ कारपेंटर से होता था। अगर बादशाह को अगर कोई चीज बनानी है तो सबसे पहले वो कारपेंटर को ढूंढता था। मगर ये काला अकाल का दौर आया है और जो भी एंटीक आइटम बन रहे हैं वो कारपेंटर के नहीं है, पूरे रेडीमेड आए हुए हैं। और उस दौर में आप एसोसिएशन बना रहे हैं और इस दौर में कारपेंटर का मेरे ख्याल से 5% लोग नहीं कर रहे, 95 लोग अपना अपना दूसरा काम चालू कर दिए हैं, क्योंकि पूरे रेडीमेड आ गए हैं। हर बिल्डिंग देख रहे हैं ना, आपका काम ही नहीं रहा, पूरा रेडीमेड बन के वो भी डेकोरेट तरीके से आ रहा है। तो जो आप एसोसिएशन बनाए हैं, जैसे भी आपके एसोसिएशन रहेंगे हमारा सहयोग आपके साथ रहेगा। जो कि इससे पहले 200 किट हमने बांटे थे पूरे कारपेंटर्स के लेबर से, तो वो किट बांटने के लिए मेरे को ही बोले, तो साहब मैं बोला आप 200 किट दे रहे, मेरे को कम से कम इधर में 2-2.5 लोग हैं, हम 200 को दिएंगे तो बाकी के लोग नाराज होते हैं, आप उनका रिक्वायरमेंट लेके आपके ऑफिस से डिस्ट्रीब्यूट करें। नेक्स्ट टाइम ऐसा अगर आपकी एसोसिएशन है, हम आपके सदर साहब को बात करके हमसे जो हेल्प होना है वो हेल्प बरोबर करेंगे। जैसे तरुण नागरपल्ली साहब बोल रहे थे कि पूरे मेरे भाई लोग हैं, तो बिल्कुल हम भी आपके साथ हैं, उनके साथ है, जो भी हमारे पास रहेगा वो आपका रहेगा। मगर अब कारपेंटर्स के वो काम नहीं रहे जो काम पहले रहते थे। आप जो भी है हम बिल्कुल आपके साथ है, आपके साथ करेंगे। मैं इतना कहते मेरी ಅವರಿಗೆ ಎಲ್ಲಾ ಕಾರ್ಪೆಂಟರ್ಗಳಿಗೆ ಒಂದು ಮಳಿಗೆ ಸಿಗಬೇಕು, ಅವರಿಗೆ ಒಂದು ಜಾಗ ಸಿಗಬೇಕು. ಯಾವ ತರ ನಿಮ್ಗೆ ಆಟೋ ನಗರದಲ್ಲಿ ಶಾಪ್ಗಳಿದೆಲ್ಲ, ಒಂದು ಕಡೆ ನಮ್ಮ ಕಾರ್ಪೆಂಟರ್ ಶಾಪ್ಗಳಾದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಅವ್ರ ದುಕಾನ ಬಿಟ್ಟು ಬೇರೆ ಕಡೆ ಹೋಗಕ್ಕಾಗಲ್ಲ ಅಂತ ಮನವಿ ನಾವು 2 ಸಾರಿ ಮನವಿ ಡಿಸಿ ಆಫೀಸ್ ಕೊಟ್ಟಿವಿ. ನಮಗೆ ಅದಂತ ಒಂದು 4 ಎಕರೆ ಜಮೀನನ್ನ ಮಾಡಿಕೊಡಿ ಅಂತ ನಾವು 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅದು ಒಂದು ಕೆಲಸ ಆದ್ರೆ ನಮ್ಗೆ ಯಾವುದೇ ಯಾರು ಜನ ನಮ್ಗೆ ಆ ದುಕಾನ್ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹೋಗು ಅಂತ ಹೇಳೋದಿಲ್ಲ. ಆಟೋ ನಗರದಲ್ಲಿ ಯಾವ ತರ ಆಟೋ ನಗರ ಮಾಡ್ಕೊಟ್ಟಿದ್ರಲ್ಲ ಅದೇ ತರ ನಮ್ಮ ವಿಶ್ವಕರ್ಮ ಬಾಂಧವರಿಗೆ ಅವ್ರಿಗೆ ಒಂದು ಮಳಿಗೆ ಮಾಡ್ಕೊಡ್ಬೇಕಂತ ಅದೊಂದು ಮನವಿ ಇಟ್ಕೊಂಡಿವಿ ಸರ್. ಅದು ಒಂದು ತಮ್ಮನ್ನ ನೆರವೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ಅದು ಒಂದು ಮನೆ ಮಾಡ್ಕೊತಾ ಇದೀವಿ ಸರ್. ಇದೊಂದು ಕಾರ್ಯಕ್ರಮ ಬಂದಿರಿ, ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಕಳೆ ಬಂದಿದೆ, ನಾವು ಅದಷ್ಟು ವೇಟ್ ಮಾಡಿದೀವಿ, ಆದ್ರೂ ಕೂಡ ವೇಟ್ ಮಾಡಿದ್ರೆ ಫಲ ನಮಗೆ ಸಿಕ್ತು ಅಂತ ನಾವು ಭಾವಿಸ್ತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಮುಖಾಂತರ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಜಂಟಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ನಿನ್ನೆ ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆದ ರಕ್ತದೋಕಳಿ ಆಟದಲ್ಲಿ 2 ಕನ್ನಡಿಗರು ಸೇರಿದಂತೆ 26ಕ್ಕೂ ಹೆಚ್ಚು ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದ ಉಗ್ರವಾದಿಗಳ ಕೃತ್ಯವು ಹೇಯವಾಗಿದ್ದು ತೀವ್ರವಾಗಿ ಖಂಡಿಸಿ 2 ನಿಮಿಷ ಮೌನಾಚರಣೆ ಮಾಡಿ ಮೃತರ ಕುಟುಂಬಕ್ಕೆ ದೇವರು ಅವರಿಗೆ ಧೈರ್ಯ ಕೊಡಲಿ ಎಂದು ಪ್ರಾರ್ಥಿಸಿದರು. ಅಲ್ಲದೆ ಇದೇ
ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನು ದಿನಾಂಕ 26ರಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ಗೊಂಡಾಪರ ಸಂಘಟನೆಗಳು ಬೀದರ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷರಾದ ಬಸವರಾಜ ಮಾಳ್ಗೆ ಮಾತನಾಡುತ್ತಾ ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಟಾಕುಳ್ಕಿ, ಗೋವರ್ಧನ್ ರಾಥೋಡ್, ಗಂಧರ್ವ ಸೇನೆ, ರಾಜಶೇಖರ್ ಪಾಟೀಲ್ ಸೇಡಂಕರ್ ಸೇರಿದಂತೆ ಇತರರು ಇದ್ದರು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ನಮಸ್ಕಾರ ಎಲ್ಲರಿಗೆ, ಗುಡ್ ಮಾರ್ನಿಂಗ್. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತನ ಕೋರುತ್ತಾ ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟ ಕಡೆಯಿಂದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಹಿಂದುಳಿದ ವರ್ಗಗಳ ಇಂಡಿವಿಜುವಲ್ ಸಬ್ ಕಾಸ್ಟ್ ಅವರು ಪ್ರೆಸಿಡೆಂಟ್ಗಳಿಲ್ಲ ಹಾಜರಿದ್ದಾರೆ. ಸುಭಾಷ್ ಅಮಿಲ್ಪುರ್ಕರ್ ಅವರು, ಶಂಕರ್ ರಾವ್ ಬಿರಾದರ್, ನಮ್ಮ ಮರಾಠ ಸಮಾಜ ಮುಖಂಡರು ಹಾಗೂ ನಮ್ಮ ಗಂಧರ್ವ ಸೇನಾ ಸರು ಮತ್ತು ಬಸವರಾಜ ಮಾಳ್ಗೆಯವರು, ಗೌರವಾಧ್ಯಕ್ಷರು, ಹಿಂದುಳಿದವರ ಒಕ್ಕೂಟದ ಏಪ್ರಿಲ್ ಶನಿವಾರದಂದು 12 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು. ಇದರ ಒಂದು ಈ ಪ್ರಯತ್ನ ಅಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡೋದ್ರ ಜೊತೆಗೆ ಏನು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕಾಗ್ತದೆ ಅಂದರೆ, ಎಲ್ಲ ಹಿಂದುಳಿದ ಜಾತಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ದೇಶದಲ್ಲಿ ಜಾತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಜಾತಿಗಳು ಜಾತಿ ಹೆಸರಿನ ಮೇಲೆ ಏನು ಶೋಷಣೆಗೊಳಗಾಗಿವೆ, ಈ ಶೋಷಣೆಯನ್ನು ಮುಕ್ತ ಮಾಡತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಮಾಡಿದ್ದಾರೆ. ಈ ಕಾರಣಕ್ಕೆ ನಾವು 26 ಏಪ್ರಿಲ್ ಶನಿವಾರದಂದು ನಾವು ಏನದಂದ್ರೆ ಇದರಲ್ಲಿ ರಂಗಮಂದಿರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದನ್ನು ನಾವು ಪ್ರಯತ್ನ ಪಟ್ಟ ಏನಾದರೂ ತಮಗೆಲ್ಲ ಕರೆದಿದ್ವಿ, ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಭಾಳ ಸಂತೋಷ ವಿಚಾರ. ಅದರಲ್ಲಿ ನಮ್ಮ ಬೀದರ್ನಲ್ಲಿ ಇನ್ನೊಂದು ಒಂದು ಕಾರ್ಯಕ್ರಮ ಇದೆ. ಏನು ಕಾರ್ಯಕ್ರಮ ಇದೆ ಅಂದರೆ ಅಭಿನಂದನಾ ಸಮಾರಂಭ. ಯಾರು 2A ಸರ್ಟಿಫಿಕೇಟ್ ತೊಗೋತಾರೆ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟೀಸಲ್ಲಿ ಬರ್ತಾರೆ, ಶಶಿಕಲಾ ಮಾಳ್ಗೆ ಅಂತ ಟೀಚರಾಗಿ ರಿಟೈರ್ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮಗಳಿಗೆ, ಈ ಕೆಲಸಗಳಿಗೆ ಭಾಳಷ್ಟು ತಮ್ಮನ್ನೇ ತಾವು ಅರ್ಪಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ. ಜೊತೆಗೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು 25 ವರ್ಷ ಸಾರ್ಥಕ ಸೇವೆ ಮಾಡಿದ್ದಾರೆ. ಒಂದು 50 ವರ್ಷನೂ ಭಾಳ ಮಂದಿ ಮಾಡ್ತಾರೆ. ಸಾರ್ಥಕ ಸೇವೆ ಹೆಂಗಾಗಿದೆ ಅಂತಕ್ಕಂಥದ್ದು ನಾನು ಎಕ್ಸ್ಪ್ಲೇನ್ ಹೇಳಬೇಕಾದ್ರೆ ಇವತ್ತು ಮನ್ನಾಯಖೇಳಿ ಅಂತ ಊರಲ್ಲಿ ಹಾಸ್ಪಿಟಲ್ ತೆಗೆದು ಬಡವರಿಗೆ ಕನ್ಸೆಷನ್ ರೇಟ್ನಲ್ಲಿ ಆಪ್ರೇಷನ್ ಮಾಡಿ ನನಗೆ ಪ್ರತಿದಿನ ಒಂದೊಂದು ಆಪ್ರೇಷನ್ ಮಾಡ್ತಾರೆ. 10,000 ಕೊಟ್ಟರೆ ಸಾಕು, 3,000 ಕೊಟ್ಟರೆ ಸಾಕು, ಎಷ್ಟು ಕೊಟ್ಟರೆ ಸಾಕು. ಕೆಲವೊಂದು ಸರ್ತಿ ಅವರೇ ಏನದಂದ್ರೆ ಹಳ್ಳಿಗೆ ಹೋಗಿ ಕ್ಯಾಂಪ್ಗಳನ್ನು ಮಾಡಿ ಅವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಇಲಾಜನ್ನು ಮಾಡ್ತಕ್ಕಂಥ ಕೆಲಸವನ್ನು, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಇವತ್ತೊಂದು ಸಾವಿರಾರು ಜನವನ್ನು ಸೇರಿಸಿ ಒಂದು ಸಾರ್ವಜನಿಕ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ನಿಜವಾಗಿಯೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ದರು, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತ್ತು ಅದರ ವಿಶೇಷವಾಗಿ ಹಿಂದುಳಿದವರಿಗೆ ಒಕ್ಕೂಟಿದೆ. ಯಾಕಂದರೆ ಈ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆ ಇರೋದು OBC ಜನಸಂಖ್ಯೆ. ಅವರನ್ನು ಗುರಿಯಾಗಿಟ್ಕೊಂಡೆ ಇವತ್ತು ನನಗೆ ಭಾಳ ಖುಷಿ ಅನ್ನಿಸ್ತದೆ. ನಮ್ಮದು ಡಾಕ್ಟರ್ ಸೇಡಂಕರ್ ಅವರು, ಬಸವರಾಜ ಮಾಳ್ಗೆ ಅವರು, ನಮ್ಮ ಜಗನ್ನಾಥ್ ಸಲ್ಗಾರ್ ಅವರು, ಗೋವರ್ಧನ್ ರಾಠೋಡ್ರವರು, ಏನೋ ಅನೇಕ ಏನು ಹಿಂದುಳಿದ ವರ್ಗದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಒಂದು ವಿನೂತನ ವೈಚಾರಿಕ ವಿಚಾರಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿದಿರಿ. ಅದಕ್ಕೆ ಸದಾ ನಾವು ಡಾಕ್ಟರ್ ಅಂಬೇಡ್ಕರ್ ಸೇನಾನಿಗಳು, ಭೀಮವಾದಿಗಳು, ದಲಿತ ಪರ ಸಂಘಟನೆಗಳು ನಿಮಗೆ ಚಿರಋಣಿಯಾಗಿರ್ತೇವೆ. ಮತ್ತು ಈ ಹೋರಾಟ ಈ ಜಯಂತಿಗೆ ಸೀಮಿತವಲ್ಲದೆ ಅವರ ವಿಚಾರಗಳನ್ನು ಬಾಬಾ ಸಾಹೇಬರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯಲಿಕ್ಕೆ ಈ ಒಂದು 26 ಏಪ್ರಿಲ್ ರಂಗಮಂದಿರದಲ್ಲಿ ಇದೊಂದು ಚಾಲನೆ ನೀಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ
ನಾವೆಲ್ಲರೂ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ. ಇವತ್ತು ಹಿಂದುಳಿದ ಜಾತಿಗಳ ಪರವಾದಂಥ ಅನೇಕ ಆಯೋಗಗಳು ಬಂದಾಗ ಆ ಆಯೋಗಗಳ ವಿರುದ್ಧನೇ ಇಲ್ಲಿನ ಮತೀಯ ಶಕ್ತಿಗಳು ಹಿಂದುಳಿದ ಜಾತಿಗಳನ್ನ ಎತ್ತಿ ಕಟ್ಟಿ ಅವರ ಪರವಾಗಿರ್ತಕ್ಕಂಥ ಆಯೋಗಗಳನ್ನೇ ವಿರೋಧಿಸ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ನಡೆದಿದೆ. ಅಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ, ದಲಿತ ಚಳವಳಿ, ಅಂಬೇಡ್ಕರ್ವಾದಿ ಹೋರಾಟಗಾರರು ಅತ್ಯಂತ ಮನವರಿಕೆ ಮಾಡಿಕೊಟ್ರೆ ಹಿಂದುಳಿದ ಜಾತಿಗಳಿಗೆ ಇದು ನಿಮ್ಮ ಪರವಾದಂಥ ಆಯೋಗ ಇದೆ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವು ಬಂದಂದರೂ ಕೂಡ ಎಷ್ಟೋ ಜನ ಅವಾಗ ಬರಲಿಲ್ಲ. ಆದರೆ ಇವಾಗ ಅದರ ಅರಿವು ಎಲ್ಲ ಹಿಂದುಳಿದ ಜಾತಿಗಳಿಗೆ ಆಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಗೌರವವಾಗಿ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇರೋದು ಇದು ಬೀದರ್ ಜಿಲ್ಲೆನಲ್ಲಂತೂ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಹಿಂದೆ ಮಾಡ್ತಾಯಿದ್ರು ಅಲ್ಲಿ ಸಣ್ಣ ಪುಟ್ಟ ಫೋಟೋಗಳಿಟ್ಟು ಕಚೇರಿನಲ್ಲಿ, ಅದರಿಂದ ಅವರು ಒಂದು ಪೂರ್ವಭಾವಿ ಸಭೆ ಮಾಡಿ ಇಡೀ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಜಾತಿಯ ಪ್ರಮುಖ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿಚಾರವಂತರು, ಸರ್ಕಾರಿ ಅಧಿಕಾರಿಗಳು, ನೌಕರರು, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮುಖಂಡರನ್ನು ಕರೆದು ಮಾತನಾಡಿದ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ತೀರ್ಮಾನ ಏನು ತೊಗೊಂಡಿದ್ದಾರಲ್ಲ, ಇದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಪರವಾಗಿ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ಅವರ ಹಕ್ಕುಗಳನ್ನು ಪಡೆಯೋದಕ್ಕೆ ಅವರ ಎಲ್ಲ ಹೋರಾಟಗಳಲ್ಲಿ ನಾವು ಮುಂಚೂಣಿನಲ್ಲಿ ನಿಂತು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಆ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಏನು ಕಾಂತರಾಜ್ ವರದಿ ಆಯೋಗ ಇದೆ, ಜಾತಿ ಜನಗಣತಿವಾರು ಸಮೀಕ್ಷೆ ಇದೆ, ಆಗಿರ್ತಕ್ಕಂಥದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಒಂದು ಇದು ಏನು ಸಮೀಕ್ಷೆ ಇದೆ, ಈ ಸಮೀಕ್ಷೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಯಾರಿಗೆ ಅಂಜದೇನೆ ಅವರು ಇದನ್ನು ಸ್ವೀಕಾರ ಮಾಡಬೇಕು ಮತ್ತು ಇದು ಸಾರ್ವಜನಿಕ ಚರ್ಚೆಗೆ ಬಿಡಬೇಕು. ಅದರಲ್ಲಿ ಏನೋ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅವಕಾಶಗಳು ಇನ್ನೂ ಆಯೋಗದ ಮುಂದಿದೆ. ಆಗ ಅದನ್ನು ಕೂಡ ನಾವು ಇವತ್ತು ನಿರ್ಣಯ ಮಾಡ್ತಾ ಇದ್ದೀವಿ. ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಏನಿದೆ, SC ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಒಳ ಮೀಸಲಾತಿ, ಅದನ್ನು ಕೂಡ ಸರ್ಕಾರ ಜಾರಿಗೆ ತರಬೇಕಂತಕ್ಕಂಥ 2 ನಿರ್ಣಯಗಳನ್ನು ನಾವು ಅವತ್ತಿನ ಒಂದು ಸಮಾವೇಶದಲ್ಲಿ ಕೈಗೊಳ್ತಾ ಇದ್ದೇವೆ. ವಕ್ಫ್ ಕಾಯ್ದೆ ಉಲ್ಲಂಘಿಸಿ ನಾಳೆ ರ್ಯಾಲಿ ಮಾಡಿ ಕೋಮುಗಲಭೆಗೆ ಪ್ರಚೋದಿಸಿರುವವರಿಗೆ ರ್ಯಾಲಿಗೆ ಅವಕಾಶ ನೀಡಬೇಡಿ ಎಂದು ಬಿಜೆಪಿ ಸ್ಥಳೀಯ ಹಿರಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಆಗ್ರಹಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾಶ್ಮೀರದ ದಕ್ಷಿಣ ಭಾಗದಲ್ಲಿರುವ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿಸಿ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿಯಲ್ಲಿ 26 ಜನರು ಮೃತಪಟ್ಟಿದ್ದರು, 17 ಜನ ಗಾಯಗೊಂಡಿದ್ದಾರೆ. ಕೃತ್ಯ ಎಸಗಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವನಾಥ್ ಉಪ್ಪೆ, ವೆಂಕಟ್ ಚಿದ್ರಿ ಸೇರಿದಂತೆ ಇತರರು ಇದ್ದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಂಗಳವಾರ ವಿಶೇಷವಾಗಿ ಹಿಂದೂ ಪ್ರವಾಸಿಗರ ಮೇಲೆ ನಡೆದ ಕ್ರೂರ ದಾಳಿ ಖಂಡನೀಯ ಹಾಗೂ ನಿಂದನೀಯವಾಗಿದ್ದು, ಇಂದು ವ್ಯವಸ್ಥಿತವಾದ ದಾಳಿಯಂತಿದೆ ಎಂದು ಬಿಜೆಪಿ ಸ್ಥಳೀಯ ಹಿರಿಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದ್ದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಹತ್ಯೆ ಮಾಡುವ ಮುನ್ನ ಅವರು ಐಡಿ ಹಾಗೂ ಧರ್ಮವನ್ನು ತಿಳಿದು ಹತ್ಯೆ ಮಾಡಿದ್ದು ಪೈಶಾಚಿಕ ಕೃತ್ಯ. ದೇಶದ ಏಕತೆ ಹಾಗೂ ಅಖಂಡತೆಗೆ ಧಕ್ಕೆಯುಂಟು ಮಾಡಲು ಇಂತಹ ದುಷ್ಕರ್ಮ ಎಸಗಲಾಗಿದೆ. ಜಗತ್ತಿನಲ್ಲಿ ಭಾರತದ ಕೀರ್ತಿ ಹೆಚ್ಚಾಗುತ್ತಿದೆ. ಎಲ್ಲ ದೇಶಗಳು ಭಾರತದ ಏಳಿಗೆಯನ್ನ ಮುಕ್ತಕಂಠದಿಂದ ಹೊಗಳುತ್ತಿದ್ದು, ಈ ರಾಕ್ಷಸರಿಗೆ ಸಹಿಸಲಾಗುತ್ತಿಲ್ಲ. ಈ ನರಭಕ್ಷಕರು ಇಂತಹ ಹೇಡಿ ಕೆಲಸ ಮಾಡಿದ್ದರೂ ನಮ್ಮ ಕೇಂದ್ರ ಸರ್ಕಾರ ಈ ಹೇಡಿಗಳಿಗೆ ಜಗ್ಗುವುದಿಲ್ಲ, ಕುಗ್ಗುವುದೂ ಇಲ್ಲ. ಈ ನರರಾಕ್ಷಕರ ಹೇಡಿ ಮುರಿಕಟ್ಟಲು ನಮ್ಮ ಸೇನೆ ಸನ್ನದ್ಧವಾಗಿದೆ. ನಮ್ಮ ಯೋಧರ ಮೇಲೆ ನಮಗೆ ನಂಬಿಕೆ ಹಾಗೂ ಆತ್ಮವಿಶ್ವಾಸವಿದೆ ಎಂದರು. ಮುಂದುವರೆದು ಮಾತನಾಡಿರುವ ಠಾಕೂರ್ ಅವರು, ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಬೀದರ್ನಲ್ಲಿ ಹೋರಾಟ ಮಾಡಲು ಮುಂದಾಗಿರುವುದಕ್ಕೆ ನಮ್ಮ ಆಕ್ಷೇಪವಿಲ್ಲ. ನಮ್ಮ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹೋರಾಟ ಮಾಡುವ ಅಧಿಕಾರ ಇದೆ. ಆದರೆ ಹೋರಾಟ ಕಾನೂನಿನ ಚೌಕಟ್ಟಿನಲ್ಲಿ ಆಗಬೇಕು. ಈಗಾಗಲೇ ದೇಶದ ವಿವಿಧ ಕಡೆಗಳಲ್ಲಿ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ನಡೆದ ಹೋರಾಟಗಳಲ್ಲಿ ಗಲಾಟೆಗಳು ಆಗಿವೆ. ಎಲ್ಲೆಲ್ಲಿ ಪ್ರತಿಭಟನೆಗಳು ಆಗಿವೆ ಅಲ್ಲಿ ದೊಂಬೆ ಗಲಾಟೆಗಳೊಂದಿಗೆ ಹತ್ಯೆಗಳು ಕೂಡ ನಡೆದಿವೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಿದೆ. ಇದಕ್ಕೆ ಮುರ್ಷಿದಾಬಾದ್ ಘಟನೆಯ ಸಾಕ್ಷಿಯಾಗಿದೆ ಎಂದರು. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಹೋರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೂ ಕೂಡ ಬೀದರ್ ಅತಿ ಸೂಕ್ಷ್ಮವಾದ ಸ್ಥಳವಾಗಿದೆ. ಈ ಹಿಂದೆ ಇಲ್ಲಿ ಅನೇಕ ಘಟನೆಗಳಾಗಿವೆ. ಬೀದರ್ ಶಾಂತಿಯುತ ನಗರವಾಗಿದೆ. ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಅವಕಾಶ ನೀಡಬಾರದು ಎಂದು
ಮನವಿ ಮಾಡಿದ್ದೇನೆ. ಒಂದು ವೇಳೆ ಸರ್ಕಾರಕ್ಕೆ ಮಣಿದು ಅನುಮತಿ ನೀಡಿದರೆ ಸೂಕ್ಷ್ಮ ಪ್ರದೇಶದಲ್ಲಿ ಜನರ ಸುರಕ್ಷತೆಗೆ ವ್ಯವಸ್ಥೆ ಮಾಡಬೇಕು. ಹೋರಾಟಕ್ಕೆ ಕರೆ ನೀಡಿದ್ದರಿಂದ ಬ್ಯಾಂಡ್ ಬಾರಿಸಿ ಅವರನ್ನ ಹೊಣೆಗಾರರಾಗಿ ಮಾಡಬೇಕು. ಬೀದರ್ನಲ್ಲಿ ಯಾವುದೇ ರೀತಿಯ ಅಶಾಂತಿ ಆಗಬಾರದು. ಜಿಲ್ಲಾಡಳಿತ ಗಮನಿಸಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ. ಇದಕ್ಕೆ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದ್ದರು. ಡಾಕ್ಟರ್ ವಿಶ್ವನಾಥ್ ಉಪ್ಪೆ, ವೆಂಕಟ್ ಚಿದ್ರಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. ದಾಳಿ ನಮ್ಮ ಭಾರತದ ಏಕತೆ ಮತ್ತು ಅಖಂಡತೆಯ ಮೇಲೆ ದಾಳಿ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಪಾಕಿಸ್ತಾನದ ಭಯೋತ್ಪಾದನೆ ISI ಮುಖಾಂತರ ಏನು ಭಾರತ ಜಗತ್ತಿನಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೀತಾ ಇದೆ, ಎಲ್ಲೋ ಒಂದು ಕಡೆ ಇದನ್ನು ಕುಗ್ಗಿಸುವ ನಿಟ್ಟಿನಲ್ಲಿ, ಎಲ್ಲೋ ಒಂದು ಕಡೆ ಭಾರತದಲ್ಲಿ ಭಯ ಹುಟ್ಟಿಸುವ ನಿಟ್ಟಿನಲ್ಲಿ ಮಾಡಿದ್ದಾರೆ. ಇದಕ್ಕೆ ಭಾರತ ಯಾವತ್ತೂ ಕೂಡ ಭಾರತೀಯರು ಜಗ್ಗೋದಿಲ್ಲ ಮತ್ತು ಬಗ್ಗೋದಿಲ್ಲ. ಮತ್ತು ನಮಗೆ ಪೂರ್ಣವಾದಂಥ ವಿಶ್ವಾಸ ಇದೆ. ಈಗ ತಾನೇ ನಾನು ಬರುವಾಗ ನೋಡಿದೆ, 2 ಭಯೋತ್ಪಾದಕರನ್ನು ನಮ್ಮ ಸೈನಿಕರು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಮತ್ತು ಕೇಂದ್ರದ ನಮ್ಮ ಸರ್ಕಾರದ ಮೇಲೆ ಪೂರ್ಣವಾದಂಥ ವಿಶ್ವಾಸ ಇದೆ. ನಮ್ಮ ಈ ಭಾರತೀಯರ ಮೇಲೆ, ಹಿಂದೂಗಳ ಮೇಲೆ ಆದಂಥ ನರಮೇಧದ ಉತ್ತರವನ್ನು ನಮ್ಮ ಭಾರತೀಯ ಸೇನೆ, ಭಾರತೀಯ ಸರ್ಕಾರ ಕೊಡ್ತದೆ ಅನ್ನುವಂಥ ಪೂರ್ಣವಾದಂಥ ವಿಶ್ವಾಸ ಇದೆ. ಅಕಸ್ಮಾತ್ ನೀವು ಸರ್ಕಾರದ ಒತ್ತಾಯಕ್ಕೆ ಮನದು ಏನಾದರೂ ಪರವಾನಗಿ ಕೊಟ್ಟಿದ್ರೆ ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲಿ ಜನರ ರಕ್ಷಣೆಗಾಗಿ ನೀವು ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಂದ ಬಾಂಡ್ಗಳನ್ನು ಮಾಡಿಸ್ಕೊಂಡು ಏನೇ ಹೆಚ್ಚು ಕಡಿಮೆ ಆಗಿದ್ರೆ ಅವರಿಗೆ ರೆಸ್ಪಾನ್ಸಿಬಲ್ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಯಾಕಂದರೆ ನಾವು ಶಾಂತಿ ಪ್ರಿಯರು. ನಮ್ಮ ಬೀದರ್ನಲ್ಲಿ ಯಾವುದೇ ರೀತಿಯ ಅಶಾಂತಿ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಇಲ್ಲಿನ ಒಬ್ಬ ರೆಸ್ಪಾನ್ಸಿಬಲ್ ಪ್ರತಿನಿಧಿಯಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ದೇನೆ. ಕಾನೂನು ಸುವ್ಯವಸ್ಥೆ ನೆಪದಲ್ಲಿ ಹೋರಾಟಗಾರರನ್ನು ಹತ್ತಿಕ್ಕುವ ಮೂಲಕ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಕೈಗೊಂಬೆಗಳಂತೆ ವರ್ತಿಸುತ್ತಿದ್ದಾರೆ ಎಂದು ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರಕಾಶ್ ಹಳಕೇಡ್ ಆರೋಪಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ತಿಂಗಳ 16ರಂದು ಜಿಲ್ಲೆಗೆ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ಅಂದು ನಸುಕಿನ ಜಾವ 5 ಗಂಟೆಗೆ ಅವರ ಮನೆಗೆ ನೂತನ ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಬಾವ್ಗೆ ಹಾಗೂ ನೌಬತ್ ಗ್ರಾಮೀಣ ಠಾಣೆಯ ತಂಡದೊಂದಿಗೆ ಸುಮಾರು 15ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಹೋರಾಟಗಾರ ಸ್ವಾಮಿದಾಸ್ ಕೆಂಪೇನೂರವರ ಮನೆಗೆ ತೆರಳಿ ಅವರನ್ನ ವಾಹನದಲ್ಲಿ ಕುಳ್ಳಿರಿಸಿ ನೇರವಾಗಿ ಕಮಲ್ನಗರ್ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಅದೇ ಸಮಯದಲ್ಲಿ ದಲಿತರ ಪರ ಯಾವತ್ತೂ ಹೋರಾಟ ಮಾಡುವ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಇವರನ್ನ ಕೂಡ ಮನೆಯಿಂದ ಮುಂಜಾನೆ 6 ಗಂಟೆಗೆ ಕರೆದುಕೊಂಡು ಠಾಣಾ ಕುಸ್ನೂರ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ 17 ಗಂಟೆಗಳ ಕಾಲ ಕೂಡಿಸಿಕೊಂಡು ರಾತ್ರಿ 11:40ಕ್ಕೆ ಬಿಡುಗಡೆ ಮಾಡಿ ಕಳಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದ್ದರು. ಸಮಾಜದಲ್ಲಿ ಆಗುವಂತಹ ಅನ್ಯಾಯ ಸರಿಪಡಿಸುವಂತೆ ಆಡಳಿತದ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದೇ ತಪ್ಪು ಎಂಬುದು ಶೋಚನೀಯ ಸಂಗತಿಯಾಗಿದೆ. ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ATM ದರೋಡೆ, ಕೊಲೆ, ನ್ಯಾಯವಾದಿಗಳ ಮನೆಯಲ್ಲಿ ಕಳ್ಳತನ, ಸಾರ್ವಜನಿಕ ವಾಹನಗಳ ಕಲಿವು ಹೀಗೆ 10 ಹಲವು ದಿನನಿತ್ಯದ ಸಮಸ್ಯೆಗಳು ಎದ್ದು ನಿಲ್ಲುತ್ತಿವೆ. ಇದಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮ ಏಕೆ ತೆಗೆದುಕೊಳ್ಳುತ್ತಿಲ್ಲ? ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ಮಾಡುವವರನ್ನ ಹತ್ತಿಕ್ಕುವ ಪ್ರಯತ್ನದೊಂದಿಗೆ ಮತ್ತು ಅವರುಗಳ ಕುಟುಂಬದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿರುವವರು ಇದನ್ನೆಲ್ಲ ಮಾಡಿ ಸಚಿವರಿಂದ ಪೊಲೀಸ್ ಇಲಾಖೆಯು ಭೇಷ್ ಎನ್ನಿಸಿಕೊಳ್ಳುತ್ತಿದೆ. ಆದರೆ ಹೋರಾಟ ಚಳುವಳಿ ನಿಂತ ನೀರಲ್ಲಿ ಇದ್ದ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಗೊತ್ತಿರಬೇಕು, ಈ ಮೊಂಡುತನ
ಮತ್ತು ಹುಕುಂಶಾಹಿ ಆಡಳಿತದಿಂದ ಹೊರಗೆ ಬಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದಿದ್ದೇವೆ ಎಂದು ತಿಳಿದುಕೊಳ್ಳಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಸಚಿವರ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುವುದಾಗಿ ಪ್ರಕಾಶ್ ತಿಳಿಸಿದ್ದರು. ಸಮಿತಿಯ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ನೀಲಕಂಠ ಬಂಡೆ, ಕಾರ್ಮಿಕ ಘಟಕದ ಅಧ್ಯಕ್ಷ ಸ್ವಾಮಿದಾಸ್ ರಾಜಗಿರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್ ದುರ್ಗ, ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಅಳಿಕೇಡ್, ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷ ಲಖನ್ ಮಂಜು ನಾಯಕ್, ಹುಮ್ನಾಬಾದ್ ತಾಲೂಕು ಅಧ್ಯಕ್ಷ ರಾಜು ಮುಗ್ನೂರ್, ಕಾರ್ಯದರ್ಶಿ ಪ್ರಮೋದ್ ಮರ್ಕುಂದ ಪತ್ರಿಕಾಗೋಷ್ಠಿಯಲ್ಲಿದ್ದರು. ನಾವು ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಇಡೀ ರಾಜ್ಯದಂತ ನಮ್ಮ ಸಂಘಟನೆ ಇದೆ. ಇವರು ಹಿಂಗೆ ನಡೆದ್ರು ಹಂತ ಹಂತವಾಗಿ ವಿವಿಧ ರೂಪಗಳಲ್ಲಿ ನಾವು ಇವರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ, ಸಚಿವರ ವಿರುದ್ಧ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತೇವೆ. ಅದೇ ರೀತಿಯಾಗಿ ನಮ್ಮ ವಿಜಯ್ ಕುಮಾರ್ ಬಾಗಿ ಸಾಹೇಬರು, ಸರ್ಕಲ್ ಸಾಹೇಬರು, ಇವರು ಒಂದು ದಲಿತರ ಪರ ಇರಬೇಕು, ನ್ಯಾಯದ ಪರ ಇರಬೇಕು. ಸುಮ್ಮನೆ ಒಂದು ಸಚಿವರದು ಕೈಗೊಂಬೆ ಕೆಲಸ ಮಾಡೋದು ಇವ್ರು ನಿಲ್ಲಿಸಬೇಕು. ಇಲ್ದಿದ್ದರೆ ಇವರಿಗೆ ನಾವು ಪೊಲೀಸ್ ನಿರ್ದೇಶಕರಿಗೆ ಬೆಂಗಳೂರಿಗೆ ಹೋಗಿ ಇವ್ರ ಬಗ್ಗೆ ಇವ್ರ ವಿರುದ್ಧವಾಗಿ ನಾವು ಒಂದು ಮನವಿ ಕೊಡ್ಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ನಾವು ಹೇಳ್ತೇವೆ. ತಾವೆಲ್ಲರೂ ಇವತ್ತು ಬಂದಿದ್ದೀರಿ, ಪತ್ರಿಕಾ ಮಾಧ್ಯಮ ತಮ್ಮೆಲ್ಲರನ್ನು ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಈ ತಿಂಗಳ 27ರಂದು ಸಾಯಂಕಾಲ 6 ಗಂಟೆಗೆ ತಾಲೂಕಿನ ಮಿರ್ಜಾಪುರ್ಕೆ ಗ್ರಾಮದಲ್ಲಿ ಹಿಂದೂ ಸಾಮ್ರಾಟ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಎಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನತಾ ಸಂಘದ ಅಧ್ಯಕ್ಷ ಸಂದೀಪ್ ಪಾಟೀಲ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಲ್ತಾನ್ಪುರ್ ಮಲ್ಲಯ್ಯನಗಿರಿ ಆಶ್ರಮದ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತರು, ಸ್ವಂತ ಹಾಗೂ ಕಲ್ಮೂಡದ ಪೀಠಾಧಿಪತಿ ಪೂಜ್ಯ ದತ್ತ ದಿಗಂಬರ ಶ್ರೀ ಶಂಕರಲಿಂಗ ಮಹಾರಾಜರು, ಅವಧೂತಪುರದ ಶ್ರೀ ಯೋಗಿ ಮಚೇಂದ್ರನಾಥ್ ಮುತ್ಯ, ಹಳೆಂಬೂರ್ ಪೂಜ್ಯ ಬಾಬುರಾವ್ ಮುತ್ಯ, ರಾಜನಾಳದ ಕಾಶಿನಾಥ್ ಮಹಾರಾಜರು, ಬೀರಲಿಂಗೇಶ್ವರ ಪಟ್ಟದ ದೇವರಾದ ಬಾಲ ತಪಸ್ವಿ ಪೂಜ್ಯ ಗೋಪಾಲ್ ಮುತ್ಯ ಹಾಗೂ ಪಂಡ್ರಾಪುರದ ಪೂಜ್ಯ ಅಂಬದಾಸ್ ಮಹಾರಾಜರು ಸಾನ್ನಿಧ್ಯ ವಹಿಸುವರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹಾಗೂ ಮಾಜಿ ಕೇಂದ್ರ ಸಚಿವರು ಮತ್ತು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜಂಟಿಯಾಗಿ ಕಾರ್ಯಕ್ರಮ ಉದ್ಘಾಟಿಸುವರು ಎಂದು ಮಾತನಾಡುತ್ತಾ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಅವರ ಶಾಸಕ ಪ್ರಭು ಚವ್ಹಾಣ್, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೀಪಕ್ ಗಾದ್ಗಿ, ಬಿಜೆಪಿ ನಿಕಟ ಪೂರ್ವ ಮಂಡಲ ಅಧ್ಯಕ್ಷ ರಾಜೇಂದ್ರ ಪೂಜಾರಿ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ವರ್ ಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ, ಬಿಜೆಪಿ ನಗರ ಮಂಡಲ ಖಜಾಂಚಿ ರಾಜ್ಕುಮಾರ್ ಜಮದಾರ್, ಉಣ್ಣೆ ಮತ್ತು ಕುರಿ ಅಭಿವೃದ್ಧಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕುಶಾಲ್ ಪಾಟೀಲ್ ಗಾದ್ಗಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಜನೀಶ್ ವಾಲಿ, ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುರಾವ್ ಮಲ್ಕಾಪುರೆ, ನ್ಯಾಷನಲ್ ಅಂಡ್ ಸೈನಿಕ್ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಲತಾ ಸ್ವಾಮಿ, ಕೆಎಂಎಫ್ಸಿ ಕಲಬುರಗಿಯ ನಿರ್ದೇಶಕ ಮಲ್ಲಿಕಾರ್ಜುನ್ ಬಿರಾದರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಔರಾದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ಅಧ್ಯಕ್ಷ ಲೋಕೇಶ್ ಮರ್ಜಾಪುರ್, ಚಿಲ್ಲರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯರಾಜ್, ಯುವ ಮುಖಂಡ ಜಗನ್ನಾಥ್ ಜಮದಾರ್, ಪತ್ರಕರ್ತ ಸುನಿಲ್ ಬಾವಿಕಟ್ಟಿ, ಎಪಿಎಂಸಿ ಮಾಜಿ ನಿರ್ದೇಶಕ ಮಾರುತಿ ಕೋಳಿ ಚಾಂಬೋಳ್, ಗಾದ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕ ಸ್ವಾಮಿದಾಸ್ ಕೆಂಪೇನೂರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಅಶೋಕ್ ಪಾಟೀಲ್ ಅಲಿಯಾಬಾದ್, ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾಧ್ಯಕ್ಷ ಅಮಿತ್ ಚಿಂಚೋಳ್ಳೆ, ರಾಮಸೇನಾ ಜಿಲ್ಲಾಧ್ಯಕ್ಷ ವೀರು ಠಾಕೂರ್, ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಜಗಮೋಹನ್ ರಾಜ್ಪೂತ್, ಬಿಜೆಪಿ ಎಸ್ಸಿ ಮೋರ್ಚಾ ಮಂಡಲ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಶಾಲಿ ಚಿದ್ರಿ, ಹಿಂದೂ ಸಂಘಟನೆ ಜಿಲ್ಲಾಧ್ಯಕ್ಷ ನಾಗರಾಜ್ ಹಾಗೂ ಇನ್ನಿತರರು ಪ್ರಮುಖ ಅತಿಥಿಗಳಾಗಿ ಭಾಗವಹಿಸುವರು. ಶಿವಾಜಿ ಮಹಾರಾಜ್ ಜನತಾ ಸಂಘದ ಅಧ್ಯಕ್ಷನಾದ ನಾನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವೆನು. ದಿಗಂಬರ್ ಮಾನ್ಕಾರಿ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವವರು ಎಂದು ಸಂದೀಪ್ ಪಾಟೀಲ್ ಕಾರ್ಯಕ್ರಮದ ವಿವರಣೆಯನ್ನ ನೀಡಿದ್ದರು. ಸಂಘದ ಪ್ರಮುಖರಾದ ದತ್ತು ಮೂಲ್ಗೆ, ಧನರಾಜ್ ಪಾಂಡ್ರೆ, ವಿಠಲ್ ಸೆಣ್ಗೆ, ಶಿವಕುಮಾರ್ ರಾಯಣ್ಣ, ಸುಭಾಷ್ ಮಲಾರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಬಸವಗೌಡ ಯತ್ನಾಳ್ ಪಾಟೀಲ್ ಅವರು ಉಂಟು. ಬಸವನಗೌಡ ಪಾಟೀಲ್ ಅವರು ಮತ್ತು ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಚೀಫ್ ಗೆಸ್ಟ್ ಆಗಿ ಕೆ ಎಸ್ ಈಶ್ವರಪ್ಪ ಅವರು ಹೊಂಟಿದ್ದಾರೆ.
ಕಾರ್ಯಕ್ರಮ ಮತ್ತು ಮೂರ್ತಿಯ ಉದ್ಘಾಟನೆ ಇದೆ. ಮೆರವಣಿಗೆ ಏನೂ ಇಲ್ಲ ಸರ್, ಮೆರವಣಿಗೆ ಏನೂ ಇಲ್ಲ. ಇಲ್ಲ ರೀ ಸರ್, ನಂದು ಬರೀ ನಮ್ಮ ಕಾರ್ಯಕ್ರಮ ಬಗ್ಗೆ ಗೊತ್ತು, ಅದ್ರ ಬೇರೆ ಕಾರ್ಯಕ್ರಮ ಬಗ್ಗೆ ಗೊತ್ತಿಲ್ಲ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಘಟಕ ವತಿಯಿಂದ ಬೀದರ್ ನಗರದ ಹೆಣ್ಣು ಮಗು ವೃತ್ತದಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಹಾಗೂ ಹತ್ಯೆಗೊಳಗಾಗಿರುವವರಿಗೆ ಕ್ಯಾಂಡಲ್ ಮಾರ್ಚ್ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೆಂಬುದು ಸರ್ವಕಾಲಿಕ ಸತ್ಯ. ಅಲ್ಲಿನ ಪ್ರತ್ಯೇಕವಾದದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಯನ್ನು ಸ್ಥಿರಗೊಳಿಸಿ ಶಾಂತಿಯುತ ಕಾಶ್ಮೀರವೆಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ. ಆದರೂ ಸಹ ಅಲ್ಲಿನ ಭಯೋತ್ಪಾದಕರ ನುಸುಳಿಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿಲ್ಲ. ಇತ್ತೀಚೆಗೆ ವಲಸೆ ಕಾರ್ಮಿಕರ ಮೇಲಿನ ದಾಳಿಗಳು, ಮಾರುಕಟ್ಟೆಗಳಲ್ಲಿ ದಾಳಿಗಳು ಹಾಗೂ ಇಂದು ನಡೆದಿರುವ ಪ್ರವಾಸಿಗರ ಮೇಲಿನ ದಾಳಿ ಗಮನಿಸುವುದಾದರೆ ಕಾಶ್ಮೀರದ ಶಾಂತಿ ಮತ್ತು ಭಾರತದೊಂದಿಗಿನ ಏಕತೆಗೆ ಉಗ್ರರ ಅರ್ಥಾತ್ ಪ್ರತ್ಯೇಕವಾದಿಗಳು ತೀವ್ರ ಸವಾಲು ಒಡ್ಡುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ವ್ಯಾಪಕ ಕಠಿಣ ಕ್ರಮಗಳನ್ನು ಕೈಗೊಂಡು ತಕ್ಕ ಉತ್ತರವನ್ನು ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಿರಿಯರು, ಕಾರ್ಯಕರ್ತರು, ನಗರಾಧ್ಯಕ್ಷರಾದ ಅನಿಲ್ ಜಾಧವ್, ನಗರ ಕಾರ್ಯದರ್ಶಿ ಆನಂದ್, ಸಹ ಕಾರ್ಯದರ್ಶಿ ಪವನ್ ಕುಂಬಾರ್, ನಾಗರಾಜ್, ಪವನ್ ಪಾಂಚಾಳ್, ಮಹೇಶ್ ಕೋರಾ, ತಾಲೂಕಾ ಸಂಚಾಲಕ ಲಿಂಗದೇವ ಗುತ್ತಿ, ರಾಜ್ಯ ಕಾರ್ಯಕಾರಿಣಿಯ ಸದಸ್ಯ, ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.